ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಗುರುವಾರ. ಯಾವಾಗಲೂ ಗುರುವಾರನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊತೀನಿ. ಬೆಳಗ್ಗೆ ಈಗ ಟೈಮ್ ಬಂದು 7 ಗಂಟೆ. ಟಿಫನ್ನು ಪಲಾವ್ ಮಾಡಿದ್ದೀನಿ. ಮಕ್ಕಳು ರೆಡಿ ಆಗ್ತಿದ್ದಾರೆ. ಇವತ್ತು ನಮ್ಮ ಯಜಮಾನ್ರವ್ರದ್ದು ಬರ್ತಡೇ ಗೈಸ್. ಒಬ್ಬರಾದ್ಮೇಲೆ ಒಬ್ಬರು ಕಂಟಿನ್ಯೂಸ್ ಆಗಿ ಬರ್ತಡೇ ಐತೆ. ಜೂನ್ 4 ಅವ್ರ ಬರ್ತಡೇ. ಅದಕ್ಕೋಸ್ಕರ ಹಾಗೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, 16th ವೆಡ್ಡಿಂಗ್ ಆ್ಯನಿವರ್ಸರಿ ಗೈಸ್. 16 ವರ್ಷ ಆಯಿತು ನಮ್ಮ ಮದುವೆ ಆಗಿ. ಖುಷಿ ಆಗ್ತೈತೆ. ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಳೆ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಈಗ ಟಿಫನ್ ಆಗಿದೆ. ಕಾಫಿ ಇಡಬೇಕು. ಕಾಫಿ ಇಟ್ಕೊಂಡು ಕುಡಿದು ಹಾಗೆ ಮಕ್ಕಳು ರೆಡಿ ಆಗ್ತಿದ್ದಾರೆ. ಅವ್ರನ್ನ ಸ್ಕೂಲಿಗೆ ಕಳಿಸ್ಬೇಕು ಅಷ್ಟೇ ಗೈಸ್. ಇವತ್ತು ಗುರುವಾರ ಅಂದರೆ ರಾಯರ ವಾರ. ಇವತ್ತು ಸೆಲೆಬ್ರೇಷನ್ ಏನಿಲ್ಲ, ಆದರೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರು ಮಠಕ್ಕೆ ಹೋಗಿ ಬರಲೇಬೇಕು. ಅದಕ್ಕೋಸ್ಕರ ಮಾಮೂಲಿ ಪೂಜೆ ಡೈಲಿ ದಿನ ಹೇಗೋಗುತ್ತೋ ಹಾಗೆ ಇವತ್ತು ಹೋಗುತ್ತೆ ಅಷ್ಟೇ. ಸಪ್ರೇಟ್ ಏನಿಲ್ಲ, ಡಿಫ್ರೆಂಟ್ ಏನಿಲ್ಲ, ಅಷ್ಟೇ. ಕಾಫಿ ಕುಡಿಬೇಕೀಗ. ಕಾಫಿ ಇಟ್ಕೊಂಡು ಹ್ಯಾಪಿ ಬರ್ತ್ಡೇ ಕಾಂತರಾಜವ್ರೆ. ಹ್ಯಾಪಿ ಆ್ಯನಿವರ್ಸರಿ. ಎಷ್ಟು ವರ್ಷದ ಆ್ಯನಿವರ್ಸರಿ? 16 ವರ್ಷ. 16 ವರ್ಷ. ಹ್ಯಾಪಿ ಆ್ಯನಿವರ್ಸರಿ ನಿಮಗೂ. ಥ್ಯಾಂಕ್ ಯು ರೀ. ಗಿಫ್ಟು ಗಿಫ್ಟ್ ಕೇಳ್ತಾರ, ಒಟ್ಟಾಗಿ ಇಸ್ಕೋಬೇಕು. ನಾನೇನು ತಂದಿಲ್ಲ. ನಾನೇನು ತಂದಿಲ್ಲ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ. ನನ್ನ ಕಡೆಯಿಂದ ಪುಟಾಣಿ ಗಿಫ್ಟು. ಏನಿದು? ತ್ರೀ ತಗೋ, ಇಲ್ಲ ಐತೆ ಚಿನ್ನಮ್ಮ. ಗೈಸ್ ಸೀರೆಗೆ ಹಾಕೋ ಇವತ್ತು. ನಮ್ಮ ಮನೆಯವ್ರು ನನಗೆ ಗಿಫ್ಟು. ನಾನು ನಮ್ಮ ಮನೆಯವ್ರಿಗೆ ಸರ್ಪ್ರೈಸಾಗಿ ಈ ಗಿಫ್ಟ್ ಕೊಟ್ಟಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಮಕ್ಕಳು ಹೋದರು, ಹಾಗೆ ನಮ್ಮ ಯಜಮಾನ್ರೂ ಹೋದರು. ಅವರು ಒಂದು 12 ಗಂಟೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶಪ್ ಆಗಿ ಪೂಜೆ ಮಾಡಿ ರೆಡಿಯಾಗಿರಬೇಕು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಷ್ಟೇ. ಏನೋ ಇವತ್ತು ಗುರುವಾರ ಅಂದರೆ ರಾಯರ ವಾರ. ಅದರಲ್ಲೂ ನಮ್ಮ ಆ್ಯನಿವರ್ಸರಿ ಯಜಮಾನ್ರು ಬರ್ತಡೇ ಗುರುವಾರನೇ ಬಿದ್ದಿರೋದ್ರಿಂದ ರಾಯರ ದರ್ಶನ ಮಾಡದೇ ಇರೋಕ್ಕಾಗಲ್ಲ. ಇವತ್ತು ರಾಯರ ದರ್ಶನ ಮಾಡ್ಕೊಬರೋಣ. ಹೋಗಿ ಕೈ ಮುಕ್ಕೊಂಡು ಬರೋದಷ್ಟೇ. ಈಗ ಅಡುಗೆಗೂ ಇಟ್ಕೊಂಡಿದ್ದೀನಿ. ಹಾಗೆಯೇ ಸಾಂಬಾರು ಮಾಡ್ತಾಯಿದ್ದೀನಿ, ನುಗ್ಗೆಕಾಯಿ ಸಾಂಬಾರು. ಟಿಫನ್ ಆಗಿದೆ ಆಲ್ರೆಡಿ. ಇನ್ನೇನು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಟೈಮ್ ಆಗೋಗುತ್ತೆ ಅಪ್ಪನಿಗೆ ಅಂತೇಳಿ ಸಾಂಬಾರನ್ನು ಆಗಲೇ ಮಾಡ್ತಾಯಿದ್ದೀನಿ. ಇವತ್ತು ಏನಿಲ್ಲ ಗೈಸ್, ಅಷ್ಟೇ. ಗಿಫ್ಟೆಲ್ಲ ಕೊಟ್ಟಿದ್ದಾಯಿತು. ಚೆನ್ನಾಗಿತ್ತು ಗಿಫ್ಟು. ನಾನು ಫಸ್ಟ್ ಟೈಮ್ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕಾಸ್ಟ್ಲಿ, ಅಂದರೆ ಹೆವಿ ಕಾಸ್ಟ್ಲಿ ಅಲ್ಲ, ಸ್ವಲ್ಪ ಕಾಸ್ಟ್ಲಿ ಇದು ಅಂತ ಕೊಡಿಸಿದ್ದು ನಾನು ಫಸ್ಟ್ ಟೈಮ್. ನಾನು ಕೊಡಿಟ್ಕೊಂಡು ಖುಷಿ ಆಯಿತು. ಒಬ್ರಿಗೆ ಏನೋ ಕೊಟ್ಟಾಗೆ ಖುಷಿ ಅನಿಸೋದು ಗೈಸ್. ಅಷ್ಟೇ. ಸ್ವೀಟು ಮಾಡಬೇಕು. ಒಂದು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಕ್ಯಾರೆಟ್ ಹಲ್ವಾ ಮಾಡಿ. ಆ ರೆಸಿಪಿನ ಶೇರ್ ಮಾಡ್ತೀನಿ. ಈ ಸಾಂಬಾರ್ದು ಪಲಾವ್ದೆಲ್ಲ ಆಲ್ರೆಡಿ ತೋರಿಸಿದ್ದೀನಿ ಅನಿಸುತ್ತೆ. ಈಗ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟು ಖಾರ ಎಲ್ಲ ನುಗ್ಗೆಕಾಯಿನ ಬೇಯೋದಕ್ಕೆ ಇಟ್ಟಿದ್ದೀನಿ. ಫಸ್ಟು ನುಗ್ಗೆಕಾಯಿನ ಬೇಯೋಕ್ಕೆ ಇಟ್ಟಿದ್ದೀನಿ. ಆಲೂಗಡ್ಡೆ, ನುಗ್ಗೆಕಾಯಿ ಮತ್ತು ಬದನೆಕಾಯಿ ಇಷ್ಟು ಈಗ ಹಾಕಿದ್ದೀನಿ. ಬೇಳೆನೂ ಮತ್ತು ಟೊಮೊಟೊ ಆವಾಗಲೇ ಬೇಯಿಸ್ಕೊಂಡಿದೆ. ಆ ಖಾರನ ಆಲ್ರೆಡಿ ಆರಿಸಿ ಇಟ್ಕೊಂಡಿದ್ದೀನಿ.
ಈಗ ಖಾರ ಹಾಕ್ಬಿಟ್ಟು ಒಗ್ಗರಣೆ ಹಾಕೋದು ಅಷ್ಟೇ. ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ಫಸ್ಟು ದೇವ್ರ ದೀಪ ಹಚ್ಚಬೇಕು. ಟೈಮ್ ಈಗ 8:15. ಮಕ್ಕಳು ಆಗಲೇ ಹೋದರು. ಈಗ ಫಸ್ಟು ಎಲ್ಲ ಕ್ಲೀನ್ ಮಾಡಿ ಅಡುಗೆಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಈಗ ಎಲ್ಲ ಮನೆಯೆಲ್ಲ ಫುಲ್ ಮೇಲೆ ಫಸ್ಟ್ ಫ್ಲೋರು ಕೆಳಗಡೆ ಫ್ಲೋರ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ಫ್ರೆಶ್ ಅಪ್ ಆಗಿದ್ದಾಯಿತು. ಈಗ ಪೂಜೆ ಮಾಡಬೇಕು. ಟೈಮ್ ಈಗ 11 ಗಂಟೆ ಆಯಿತು ಆಗಲೇ ಆಲ್ರೆಡಿ. ನಾನಿವತ್ತು ದೇವಸ್ಥಾನಕ್ಕೆ ಈ ಸೀರೆ ಉಟ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಫಸ್ಟ್ ಟೈಮ್ ಹಾಕೋತಾ ಇದ್ದೀನಿ, ಹಾಕ್ಕೊಂಡಿಲ್ಲ. ನೋಡೋಣ ಚೆನ್ನಾಗಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಹಾಗೆ ಬನ್ನಿ ಈಗ ಫಸ್ಟು ಪೂಜೆ ಮಾಡೋಣ. ಟೈಮ್ ಆಗೋಯ್ತು, 11 ಗಂಟೆ ಆಯಿತು ಆಗಲೇ ಆಲ್ರೆಡಿ. ಅಷ್ಟೇ ಬನ್ನಿ. ಅಷ್ಟೇ ಗೈಸ್, ಈಗ ಟೈಮು 11:15. ಪೂಜೆ ಎಲ್ಲ ಆಯಿತು. ರಾಯರಿಗೆ ನೋಡಿದ್ರಲ್ಲ ಎಷ್ಟು ಚೆಂದ ಕಾಣ್ತಿದ್ರಿ. ಅಷ್ಟೇ, ನೋಡೋಣ ಮುಂದೆ ಏನು ಅಂತ ಗೊತ್ತಿಲ್ಲ. पूज्याय राघवेन्द्राय सत्यधर्मरताय ಚೆನ್ನಾಯ್ತಾ? ಏನಿದು? ಬಿರಿಯಾನಿ, ವೆಜ್ ಬಿರಿಯಾನಿ ಗೈಸ್. ನಮ್ಮ ಮನೆಯವ್ರು ಹೋಟ್ಲು ಕರ್ಕೊಂಡು ಟೈಮ್ ಆಗಲೇ 4 ಗಂಟೆ ಆಯಿತು. ಏನು ಮಗನ ಸ್ಕೂಲ್ ಬಿಡೋ ಟೈಮ್ ಆಯಿತು. ಬೇಗ ತಿಂದು ಮನೆಗೆ ಹೋಗೋಣ. ನಾನು ಬೇಡ ಅಂತ ಯಾವುದು ನಮ್ಮ ಮನೆಗೆ ಈಗ ಮನೆಗೆ ಬಂದ್ವಿ 4:15. ಎಷ್ಟೆಷ್ಟು ಬೇಗ ಊಟ ಮಾಡಿದ್ದೀವಿ ಅಂದರೆ ಮನ್ವಿ ಬಂದ್ಬಿಡ್ತಾನೆ, ಮಗ ಬಂದ್ಬಿಡ್ತಾನೆ ಅಂತೇಳಿ ಬೇಗ ಬೇಗ ತಿನ್ಕೊಂಡು ಬಂದ್ವಿ. ಮಕ್ಳಿಗೇನು ಅವ್ರಿಗೇನಿಲ್ಲ ಎಸ್, ಅದಕ್ಕೆ ನಾವು ಹೋಟ್ಲ ತಿನ್ಕೊಂಡ್ಬಂದಿದ್ದೀವಿ. ಅವ್ರಿಗೇಂತೇಳಿ ಏನಿದೆ ಮಾಡ್ತೀವಿ, ನೇರ್ಲೇನು ನೋಡಿ, ನೇರ್ಲೇನು ತೊಗೊಂಡ್ವಿ ಅಲ್ಲಿ, ನೇರ್ಲೇನು ದಪ್ಪು. ಈಗ ಮಕ್ಳಿಗೆ ಅಂತೇಳಿ ಒಂಚೂರು ಕ್ಯಾರೆಟ್ ಹಲ್ವಾ ಏನಾರ ಮಾಡೋಣ. ನಮ್ಮ ಮನೆಯವ್ರು ತುರ್ಕೊಡ್ತಾರೆ ಅಲ್ವ ರೀ? ತುರ್ಕೊಡ್ತೀಯ? ನಾನಿವಾಗ ಡ್ರೆಸ್ ಚೇಂಜ್ ಮಾಡಿ 10 ನಿಮಿಷ ಸುಮ್ಮನೆ ಕೂತ್ಕೋಬೇಕು. ಚೆನ್ನಾಯ್ತಾ? ನಮ್ಮ ಮನೇಲಿ ಕೊಟ್ಟಿದ್ದು ಗಿಫ್ಟ್ ನೋಡಿ ಗೈಸ್. ಇದು ಒಂಥರ ಈ ಗೋಲ್ಡ್ ಅಂತ ಥರ, ಅದೇ ಗೋಲ್ಡ್ ಅಲ್ಲ. ಯಾವುದೋ ಒಂದು ನನಗೆ ಯಾವಾಗ ಒಂದ್ಸಲ ನೋಡಿದ್ದೆ, ಅದನ್ನು ಇಷ್ಟ ಅಂತ ತಗೊಂಬಂದವ್ರೆ. ನನ್ನ ಮಗಳನ್ನ ಕರ್ಕೊಂಡೋಗಿ ತೊಗೊಂಡು ಬಂದಿದ್ದೀನಿ. ಚೆನ್ನಾಗೈತೆ, ಅಂದರೆ ಈ ಸೀರೆಗೆ ಸೆಟ್ ಆಯ್ತಿಲ್ಲ. ಇದು ಗೋಲ್ಡ್ ಥರ ಐತೆ, ಇದು ಗೋಲ್ಡ್ ಥರ ಐತೆ, ಸೆಟ್ ಆಯ್ತಿಲ್ಲ. ಯಾವುದನ್ನ ಕಾಟನ್ ಸೀರೆಗೋ ಇಲ್ಲ ಸಿಲ್ಕ್ ಸೀರೆಗೋ ಚೆನ್ನಾಗಿರುತ್ತೆ. ಬಾರ್ಡರ್ ಸೀರೆಗೆ ಯಾವುದಕ್ಕಾದ್ರೂ ಚೆನ್ನಾಗೈತೆ. ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ನೋಡಿ, ಸಕ್ಕದಾಗೈತೆ. ನನಗೆ ಸಕ್ಕದ ಇಷ್ಟ ಆಯಿತು ಗೈಸ್. ಅದೇ ಇಯರಿಂಗ್ಸು ಅಷ್ಟೇ, ಗೋಲ್ಡ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಗೈಸ್. ಹೆಂಗಿದ್ದಾರೆ ಅಂತ ಕಮೆಂಟ್ ಮಾಡಿ ನೋಡಿ ಗೈಸ್. ನಾವು ಹಳೇ ಕಾಸ್ಟ್ಯೂಮ್ಗೆ ವಾಪಸ್ ಬಂದಿದ್ದೀವಿ.
ಇವರು ಈಗ ಬೆಳಗ್ಗೆ ಎಲ್ಲ ಅಂಕಲ್ ಥರ ಇದ್ದು ಈಗ ಹುಡುಗನ ಥರ ಬ್ಯಾಗಿ ಪ್ಯಾಂಟ್ ಹಾಕ್ಕೊಂಡು ಲೂಸ್ದು ಟೀ ಶರ್ಟ್ ಹಾಕ್ಕೊಂಡು ನಾನು ಕೊಡ್ಸಿರೋ ವಾಚ್ ಹಾಕ್ಕೊಂಡು ಆರಕ್ಕೆ ಎತ್ಕೊಂಡು ಈಗ ಮಗಳನ್ನ ಕರ್ಕೊಬರಕ್ಕೆ ಹೋಗ್ತಿದ್ದಾರೆ. ಚೆನ್ನಾಗಿರಲಿ. ಏನು ತಂದಿದ್ಯಾ? ಏನದು? ಇದು ಮಿಲ್ಕ್ ಕೇಕ್. ಹೆಂಗಿದು ಸ್ವೀಟು? ಕ್ಯಾರೆಟ್ ಅದು ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಒಂದು ಅರ್ಧ ಕೆಜಿಗಿಂತ ಜಾಸ್ತಿ ಐತೆ. ಕ್ಯಾರೆಟ್ ಎಲ್ಲ ತುರ್ಕೊಟ್ಟು ಹೋಗಿದ್ದಾರೆ. ಹಾಗೆ ಹಾಲು ತೊಗೊಂಡಿದ್ದೀನಿ ಅರ್ಧ ಲೀಟ್ರು, ದ್ರಾಕ್ಷಿ, ಗೋಡಂಬಿ, ಹಾಗೆ ಬಾದಾಮಿ ತೊಗೊಂಡಿದ್ದೀನಿ, ಆಗಲೇ ಬ್ಲ್ಯಾಕ್ ಗ್ರೇಪ್ಸ್ ತೊಗೊಂಡಿದ್ದೀನಿ, ಹಾಗೆ ತುಪ್ಪ, ಶುಗರು, ಸಕ್ಕರೆ, ಹಾಗೆ ಏಲಕ್ಕಿ ಕಾಯಿನ ಪುಡಿ ಮಾಡ್ಕೋಬೇಕಾಯಿತು. ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕಿ ಏಲಕ್ಕಿ ಹಾಕಿ ಇನ್ನೂ ಸ್ವಲ್ಪ ಏಲಕ್ಕಿ ಹಾಕ್ತೀನಿ. ಏಲಕ್ಕಿ ಹಾಕಿ ಸ್ವಲ್ಪ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೊಂದು ಜಾಸ್ತಿ ಹಾಕೊಂಡಿದ್ದೀನಿ, ಒಂದು 2 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಫಸ್ಟು ಬಾದಾಮಿ ಮತ್ತು ಗೋಡಂಬಿ ಹಾಕೋತೀನಿ. ಸೌಂಡ್ ಕಮ್ಮಿ ಇಡು ಮನ್ವಿ. ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಬ್ರೌನ್ವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಒಣದ್ರಾಕ್ಷಿ ಹಾಕ್ಕೊಂಡಿದ್ದೆ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಹಾಗೆ ಅವೆರಡನ್ನೂ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಆಮೇಲೆ ಕ್ಯಾರೆಟ್ ಹಾಕಿ ಇವಾಗ ಇದಕ್ಕೆ ಕ್ಯಾರೆಟ್ ಹಾಕೋದು ಜಾಸ್ತಿ ಆಯ್ತೇನ. ನಾಳೆ ಸ್ಕೂಲಿಗೆ ಹಾಕೊಂತಿ ಎಲ್ಲ ಹೋಗೈತೆ ನಮಗಮ್ಮ ಅಂತ ಐತೆ. ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕುದೀಲಿ ಇದು ಚೆನ್ನಾಗಿ. ಆಮೇಲೆ ಸಕ್ಕರೆನೂ ಏಲಕ್ಕಿ ಕಾಯಿ ಹಾಕೋಣ. ಕಟ್ ಮಾಡಿ ಮತ್ತು 2 ಕಪ್ಪು ಸಕ್ಕರೆ, ಒಂದು ಅರ್ಧ ಸ್ಪೂನ್ ಅಷ್ಟು. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಇವಾಗ ಹೇಳು. ಏಲಕ್ಕಿ ಪೌಡ್ರನ್ನ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಈಗ ಇಷ್ಟು ಮಿಕ್ಕೈತೆ ಶುಗರ್ ಹಾಕಿರೋದಕ್ಕೆ. ಇದನ್ನು ಒಂದು ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇನ್ನೊಂದು ಸಲ ಒಂದು 2-3 ಸಲ ಸ್ವೀಟ್ ಮಾಡ್ಕೊಬೋದು. ಇಷ್ಟು ಏಲಕ್ಕಿ ಪೌಡ್ರ್ ಹಾಕಿ ಅದ್ರ ಜೊತೆ ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಇರುತ್ತೆ. ಇದು ಯೂಸ್ ಆಗುತ್ತೆ ನಿಮಗೆ, ಅದಕ್ಕೆ ಟಿಪ್ಸ್ ಹೇಳ್ತಾ ಇದ್ದೀನಿ. ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೋಡಿ ಇನ್ನೂ ಒಂದು 2 ಟೈಮ್ಗೆ ಆಗೋಷ್ಟು ಐತೆ ಇದು. ಈಗ ಡ್ರೈ ಫ್ರೂಟ್ಸ್ನ ಇರೋದು ಹಾಕೋದು. ಬೈ 5 ನಿಮಿಷ ಹಂಗೆ ಇರಲಿ. ಸ್ವಲ್ಪ 2 ನಿಮಿಷ ಸ್ವಲ್ಪ ತಣ್ಣಗಾಗಲಿ. ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ಏನೋ ಪ್ರಾಜೆಕ್ಟ್ ಮಾಡ್ತಾವ್ರಿ. ಏನು ಪ್ರಾಜೆಕ್ಟ್ ಇದು? ಟೊಮ್ಯಾಟೊ ಮಾಡ್ತಿದ್ದಾರೆ ಗಾಯ್ಸ್. ಇದು ಇದೆಯಲ್ಲ ತೇಜು ಪ್ರಾಜೆಕ್ಟ್ ಮಾಡಿಕೊಡ್ತಾ ಇದ್ದಾರೆ ಮನ್ವಿತ್ ಅವರು. ಹೆಂಗೈತೆ? ಚೆನ್ನಾಯ್ತಾ? ಸ್ವೀಟು ಅಷ್ಟೇ ಗೈಸ್. ಈಗ ನಮ್ಮ ಮನೆಯವರು ಅಂಗಡಿ ಹತ್ರ ಹೋದರು. ಅವ್ರ ಫ್ರೆಂಡ್ಸ್ ಎಲ್ಲ ಏನೋ ಕೇಕ್ ಕಟ್ ಮಾಡಿಸೋದಕ್ಕೇನೋ ಕರೆದಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ. ಅಂಗಡಿ ಕ್ಲೋಸ್ ಮಾಡ್ಕೊಬರ್ತೀನಿ ಅಂತ ಹೇಳಿ ಹೋದರು, ಇನ್ನೂ ಬಂದಿಲ್ಲ. ಈಗ ಟೈಮು 7:15. ಏನು ಮುದ್ದೆಗೊಂದು ಇಡಬೇಕು, ರೈಸು ಸಾಂಬಾರೆಲ್ಲ ಐತೆ. ಅಷ್ಟೇ ಗೈಸ್, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕ್ಯಾರೆಟ್ ಹಲ್ವಾ ರೆಸಿಪಿನ ಸಿಂಪಲಾಗೆ ಮಾಡ್ಕೊಬೋದು. ಮಕ್ಕಳು ಏನಾದ್ರು ಕೇಳಿದಾಗ ಈ ಥರ ಟ್ರೈ ಮಾಡಿ ಕೊಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಏನದು? ಸನ್ಮಾನ ಮಾಡಿಲ್ಲ. ಸನ್ಮಾನ ಡ್ಯಾಡಿ ಶೀಟ್ಸ್ ತಂದ.